ತಾವು ಕರ್ನಾಟಕದ ಯಾವುದೇ ಮೂಲೆಯಿಂದ ಹಾವೇರಿ ಜಿಲ್ಲೆಗೆ ಬಂದರೆ ನೀವು ನೋಡಲೇಬೇಕಾದ ಕೆಲವೊಂದು ಪ್ರವಾಸಿ ಸ್ಥಳಗಳಿವೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ವೀಕ್ಷಕರೇ, ತಾವು ಕರ್ನಾಟಕದ ಯಾವುದೇ ಮೂಲೆಯಿಂದ ಹಾವೇರಿ ಜಿಲ್ಲೆಗೆ ಬಂದರೆ ನೀವು ನೋಡಲೇಬೇಕಾದ ಕೆಲವೊಂದು ಪ್ರವಾಸಿ ಸ್ಥಳಗಳಿವೆ. ಅವು ಯಾವ ಅಂತ ಹೇಳ್ತಿ ಕೇಳಿ. ಮೊದಲನೇದು ಸಿದ್ದೇಶ್ವರ ದೇವಸ್ಥಾನ ಹಾವೇರಿ, ಎರಡನೇದು ನಗರೇಶ್ವರ ದೇವಾಲಯ ಬಂಕಾಪುರ, 3 ತಾರಕೇಶ್ವರ ದೇವಸ್ಥಾನ ಹಾನಗಲ್, 4 ಮುಕ್ತೇಶ್ವರ ದೇವಸ್ಥಾನ ಚೌಡದಾನಪುರ, 5 ಕದಂಬೇಶ್ವರ ದೇವಸ್ಥಾನ ರಟ್ಟಿಹಳ್ಳಿ, 6 ಗಳಿಗೇಶ್ವರ ದೇವಾಲಯ ಗಳಗನಾಥ, 7 ಕೃಷ್ಣಮೃಗ ಅಭಯಾರಣ್ಯ ರಾಣೆಬೆನ್ನೂರು. ಇನ್ನು ಇವುಗಳನ್ನು ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಒಂದನೇದು ಹಾವೇರಿ ಸಿದ್ದೇಶ್ವರ ದೇವಸ್ಥಾನ ಬಗ್ಗೆ ನೋಡೋದಾದರೆ, ಚಾಲುಕ್ಯರ ಹೊಯ್ಸಳರ ಕಾಲದಲ್ಲಿ ಈ ಸಿದ್ದೇಶ್ವರ ದೇವಾಲಯ ನಿರ್ಮಾಣವಾಗಿದೆ. ಶಿಲ್ಪಕಲೆಯ ದೃಷ್ಟಿಯಿಂದ ಭವ್ಯವಾಗಿದೆ. ಕಲ್ಯಾಣ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪವನ್ನು ಒಳಗೊಂಡ ಈ ದೇಗುಲಗಳ ಭಿತ್ತಿಗಳು ಸಾಲುಪಟ್ಟಿಯಲ್ಲಿರುವ ಸೂಕ್ಷ್ಮ ಕೆತ್ತನೆಗೆ ಆಕರ್ಷಕವಾಗಿದೆ. ದೇಗುಲದ ಗೋಪುರ ಏಕಕೂಟವಾಗಿದ್ದು ಸುಂದರ ಹಾಗೂ ಸೂಕ್ಷ್ಮ ಕೆತ್ತನೆಗಳಿಂದ ಆಕರ್ಷಕವಾಗಿದೆ. ಇನ್ನು 2 ಬಂಕಾಪುರ ನಗರೇಶ್ವರ ದೇವಾಲಯ ನೋಡೋದಾದರೆ, ಇದು ಕೂಡ ಹಾವೇರಿ ಜಿಲ್ಲೆಯಲ್ಲಿ ಬರುವಂಥ ಒಂದು ಹಿಂದೂ ದೇವಾಲಯವಾಗಿದೆ. 66 ಕಂಬಗಳನ್ನು ಹೊಂದಿರುವ ಈ ದೇವಾಲಯ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದೆ. ಶಿವನ ಗೌರವಾರ್ಥವಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂಬುದು ದೇವಾಲಯದಲ್ಲಿನ 2 ಸಣ್ಣ ಶಾಸನಗಳಿಂದ ಕಂಡು ಬಂದಿದೆ. ವೀಕ್ಷಕರೇ, ಇನ್ನು 3 ಹಾನಗಲ್ ತಾರಕೇಶ್ವರ ದೇವಾಲಯವನ್ನು ನೋಡೋದಾದರೆ, ಇದು ಕೂಡ ಹಾವೇರಿ ಜಿಲ್ಲೆಯಲ್ಲಿ ಬರುವಂಥ ಒಂದು ಐತಿಹಾಸಿಕ ದೇವಸ್ಥಾನವಾಗಿದೆ. 11ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯ 3 ಸ್ಮಾರಕ ಕಲ್ಲುಗಳನ್ನು ಸಹ ಹೊಂದಿದೆ. ಅಷ್ಟಭುಜಾಕೃತಿಯ ಸಭಾಂಗಣ ಕೂಡ ಇಲ್ಲಿ ತಾವು ಕಾಣಬಹುದು ಮತ್ತು ಸುಂದರವಾದ ಕಮಲ ಕೆತ್ತನೆಯ ಚಾಮ ಕೂಡ ತಾವು ಇಲ್ಲಿ ನೋಡಲೇಬೇಕು.
ಇನ್ನು 4 ಮುಕ್ತೇಶ್ವರ ದೇವಾಲಯ ತೌಡದಯಾನಪುರ. ಈ ದೇವಾಲಯ ಕೂಡ ಹಾವೇರಿ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ ತೌಡದಯಾನಪುರ ಎಂಬಲ್ಲಿ ಕಂಡುಬರುತ್ತಿದೆ. ಈ ಮುಕ್ತೇಶ್ವರ ದೇವಾಲಯವು ಜಕಣಾಚಾರಿ ಶೈಲಿಯಲ್ಲಿರುವ ಏಕಶಿಲಾ ದೇವಾಲಯ ಎಂದು ಇದಾಗಿದೆ. ಇನ್ನು 5ನೇದು ನೋಡೋದಾದರೆ ರಟ್ಟಿಹಳ್ಳಿ ಕದಂಬೇಶ್ವರ ದೇವಸ್ಥಾನ. ಈ ದೇವಾಲಯವನ್ನು ಹೊಯ್ಸಳ ರಾಜ ವೀರಬಲ್ಲಾಳನ ಕಾಲದಲ್ಲಿ ಕ್ರಿಸ್ತ ಶಕ 1174ರಲ್ಲಿ ನಿರ್ಮಿಸಲಾಯಿತು. ಆದರೆ ಕೆಲವು ಉಲ್ಲೇಖಗಳು ಚಾಲುಕ್ಯರು ಕಟ್ಟಿರಬಹುದು ಎಂದು ಹೇಳುತ್ತವೆ. ಈ ಕದಂಬೇಶ್ವರ ದೇವಾಲಯ ತ್ರಿಕೂಟಾಚಲವಾಗಿದೆ. ಇನ್ನು 6 ಗಳಗನಾಥದಲ್ಲಿರುವ ಗಳಿಗೇಶ್ವರ ದೇವಸ್ಥಾನ. ಈ ದೇವಾಲಯ ಹಾವೇರಿ ಜಿಲ್ಲಾ ಗಳಗನಾಥ ಎಂಬ ಚಿಕ್ಕ ಗ್ರಾಮದಲ್ಲಿ ಕಂಡುಬರುತ್ತದೆ. ಗಳಗನಾಥ ಒಂದು ಪುಣ್ಯಕ್ಷೇತ್ರವಾಗಿದ್ದು ಮತ್ತು ವರ್ಧಾ ತುಂಗಭದ್ರಾ ನದಿಗಳ ಸಂಗಮ ಸ್ಥಾನ ಕೂಡ ಇದಾಗಿದೆ. ಈ ದೇವಾಲಯವನ್ನು ಗಳಿಗೇಶ್ವರ ಮುನಿ ಸ್ಥಾಪಿಸಿದರೆಂದು ಹೇಳಲಾಗಿದೆ. ಈ ಊರಲ್ಲಿ ಕಲ್ಯಾಣ ಚಾಲುಕ್ಯರ ಶಾಸನಗಳು ಕೂಡ ದೊರಕಿವೆ. ಇನ್ನು 7 ಕೊನೆಯದಾಗಿ ಕೃಷ್ಣಮೃಗ ಅಭಯಾರಣ್ಯ ರಾಣಿಬೆನ್ನೂರು. ಈ ಕೃಷ್ಣಮೃಗ ಅಭಯಾರಣ್ಯ ಏಷ್ಯಾ ಖಂಡದಲ್ಲೇ ಪ್ರಸಿದ್ಧವಾಗಿದೆ. 1974ರಲ್ಲಿ ವನ್ಯಪ್ರಾಣಿ ಧಾಮವೆಂದು ಸಾರಲ್ಪಟ್ಟಿತ್ತು. ಅಭಯಾರಣ್ಯವು ರಾಣಿಬೆನ್ನೂರಿಂದ 4 ಕಿಲೋಮೀಟರ್ ದೂರ ತಮಗೆ ನೋಡಲು ಸಿಗುತ್ತದೆ. ಇಲ್ಲಿ ಕೃಷ್ಣ ಮೃಗಗಳಲ್ಲದೆ ತೋಳಗಳು, ಕಾಡು ಹಂದಿ ಮತ್ತು ನವಿಲುಗಳು ಹೇರಳವಾಗಿ ಕಾಣುತ್ತವೆ. ಮತ್ತು ವಿಶ್ವದಲ್ಲಿ ಹೆಚ್ಚು ಕಾಣದೇ ಇರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಎಂಬ ಪಕ್ಷಿಯು ಈ ಅಭಯಾರಣ್ಯದಲ್ಲಿ ಕಂಡುಬರುತ್ತದೆ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಏನೇನು ಇದ್ದಾವಂತ. ಸಮಯ ಸಿಕ್ಕರೆ ಈ ಸ್ಥಳಗಳಿಗೆ ಖಂಡಿತವಾಗಿ ಭೇಟಿ ನೀಡಿ. ಹಾಗೆ ಇನ್ನೊಂದು ಮುಖ್ಯವಾದ ಸ್ಥಳ ಇದೆ, ಅದ್ಯಾವುದೆಂದರೆ ಉತ್ಸವ್ ರಾಕ್ ಗಾರ್ಡನ್ ಅಂತ ಹೇಳಿ. ಇಲ್ಲೇ ಸಿಗ್ಗಾಂವ್ ಹತ್ರ, ಹಾವೇರಿ ಜಿಲ್ಲೆ ಸಿಗ್ಗಾಂವ್ ಹತ್ರ ಬರುತ್ತದೆ. ಅದಕ್ಕಾಗಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೆ ವಿಡಿಯೋ ಹಾಕಿದರೆ ನೇರವಾಗಿ ನಿಮಗೆ ಬರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.